ಗುರುದೇವ್, ದಯವಿಟ್ಟು ವಿಶ್ವಾವಸು ಸಂವತ್ಸರದ ಬಗ್ಗೆ ಮಾತನಾಡಬಹುದೇ? ಅದೇ ಹೊಸ ವರ್ಷದಲ್ಲಿ ಮೊದಲನೇ ಸಲ ಸತ್ಸಂಗದಲ್ಲಿ ಕೂತಿದ್ದೀವಿ ಅಲ್ವಾ ನಾವು. ಯುಗಾದಿ ಆದಮೇಲೆ ಕನ್ನಡದಲ್ಲಿ ಮೊದಲನೇ ಸಲ ಕೂತಿದ್ದೀವಿ. ಒಂದು ಹಾಡಿದೆ ಕೇಳಿದೆಲ್ಲ, ಯುಗ ಯುಗಗಳು ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ಹರುಷವ ಹೊಸ ವರುಷದ ಹೊಸ ಹರುಷವ. ಒಂದು ಹಾಡಿದೆ ಏನೋ ಆ ಥರ ಒಂದು ಹೊಸತು ಹೊಸತು ತರುತ್ತೆ. ಹೊಸ ಹರುಷದ ಹೊಸ ವರ್ಷದ ಹೊಸ ಹರುಷವು ಹೊಸತು ಹೊಸತು ತರುತ್ತೆ. ಹೊಸದು ತರುತ್ತಾ ಇದೆ. ಈ ಹೊಸದು ಬರ್ತಾ ಇರ್ತದೆ ನೋಡಿ. ಕಾಲಕ್ಕೆ ದೇಶಕ್ಕೆ ಮಿತಿ ಉಂಟು, ಆದರೆ ಚೈತನ್ಯಕ್ಕೆ ಮಿತಿ ಇಲ್ಲ. ಆದ್ದರಿಂದ ಯಾವುದೇ ಕಾಲದಲ್ಲಿ ಯಾವುದೇ ದೇಶದಲ್ಲಿ ಎಲ್ಲಿದ್ದರೂ ನಾವು ನಮ್ಮ ಚೈತನ್ಯದಲ್ಲಿ ನಾವು ನಮ್ಮ ವಿಶ್ವಾಸವನ್ನಿಟ್ಟಾಗ ನಮಗೆಲ್ಲ ಒಳ್ಳೆಯದೇ ಆಗತ್ತೆ. ಒಳ್ಳೇದು ಮಾಡೋರಿಗೆ ಪ್ರತಿದಿನವೂ ಒಳ್ಳೆ ದಿನ ಹೇಳ್ತಾರೆ. ಸಕಲ ಗ್ರಹ ಎಲ್ಲ ಗ್ರಹಕ್ಕೂ ಅಧಿಪತಿ ನೀನೇ ಅಂತ ಹಾಡು ಹೇಳ್ತಾರೆ. ಯಾವುದು ಏನೋ ಒಂದಿದೆಯಲ್ಲ, ಸಕಲ ಗ್ರಹ ಏನದು, ಸಕಲ ಗ್ರಹ ಫಲ ನೀನೇ ಸರಸಿಜಾಕ್ಷ. ಸಕಲ ಗ್ರಹ ಫಲ ನೀನೇ ಸರಸಿಜಾಕ್ಷ, ನಿಖಿಲ ರಕ್ಷಕ ನೀನೇ ವಿಶ್ವವ್ಯಾಪಕನೇ. ಸಕಲ ಗ್ರಹ ಫಲ ನೀನೇ ಸರಸಿಜಾಕ್ಷ. ಎಲ್ಲ ಗ್ರಹದ ಬಲವು ಭಗವಂತನಲ್ಲಿದೆ, ಚೈತನ್ಯದಲ್ಲಿದೆ. ಇದನ್ನೇ ನಾವು ಸ್ಮರಣೆ ಮಾಡ್ಕೊತ ಬಂದರೆ ನಮಗೆಲ್ಲ ಒಳ್ಳೆಯದೇ ಆಗತ್ತೆ. ಮಕ್ಕಳ ಮಾರ್ಗದರ್ಶನ ನೀಡುವುದು ಮತ್ತು ಪೋಷಕರು ತಮ್ಮ ಆಸೆಗಳನ್ನು ಅವರ ಮೇಲೆ ಹೇರುವುದರ ಮಧ್ಯೆ ವ್ಯತ್ಯಾಸವನ್ನು ಪೋಷಕರು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಏನೇನು ಮತ್ತೆ ಹೇಳಿ. ಮಕ್ಕಳ ಮಾರ್ಗದರ್ಶನ ನೀಡುವುದು ಮತ್ತು ಪೋಷಕರು ತಮ್ಮ ಆಸೆಗಳನ್ನು ಅವರ ಮೇಲೆ ಹೇರುವುದರ ಮಧ್ಯೆ ವ್ಯತ್ಯಾಸವನ್ನು ಪೋಷಕರು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಅಲ್ಲ, ಮಕ್ಕಳಿಗೆ ಅವರು ಟೆಂಡೆನ್ಸಿ ಏನು ಅನ್ನೋದು ಗುರುತಿಸ್ಬೇಕು, ಅವ್ರಿಗೆ ಗೈಡ್ ಮಾಡಬೇಕು. ಎಷ್ಟೋ ಜನ ಮಕ್ಳಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಏನು ಮಾಡಬೇಕು ನಾವು ಅದನ್ನು ಗೈಡ್ ಮಾಡಬೇಕಾಗ ದೊಡ್ಡವರು. ಗೊತ್ತಾಯ್ತಲ್ಲ.